ನಿರ್ದೇಶಕ ಅನೀಶ್ ಕಿಡ್ನಾಪ್ ಮಾಡಿದ ಆರೋಪಿಗಳ ಲಾಕ್. ಭೀಮಾ ಚಿತ್ರದ ನಟಿ ಸೇರಿ 11 ಜನರನ್ನ ಬಂಧಿಸಿದ ಪೊಲೀಸ್. ಹೀಗೆ ಫೋಟೋಗೆ ಪೋಸ್ ಕೊಡ್ತಿರುವ ಈಕೆಯ ಹೆಸರು ಐಶ್ವರ್ಯ. ಹೆಸರಲ್ಲಷ್ಟೇ ಐಶ್ವರ್ಯ, ನಿಜ ಜೀವನದಲ್ಲಿಯೂ ರಾತ್ರೋರಾತ್ರಿ ಐಶ್ವರ್ಯವಂತಿಯಾಗಲು ಹೊರಟ ಈಕೆ ಮಾಡಬಾರದ ಕೆಲಸ ಮಾಡಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾಳೆ. ಅಂದಹಾಗೆ ಈ ಫೋಟೋದಲ್ಲಿರುವ ಈತ ಅನೀಶ್ ಸಿನಿಮಾ ನಿರ್ದೇಶಕ. ಶಾರ್ಟ್ ಫಿಲ್ಮ್ ಮಾಡ್ತಿದ್ದ ಈತ ಇತ್ತೀಚೆಗೆ ಜೀವನದ ಭಾಷೆ ಎನ್ನುವ ಹೊಸ ಸಿನಿಮಾವೊಂದನ್ನ ಶುರು ಮಾಡಿದ್ರು. ಕಾರಣಾಂತರಗಳಿಂದ ಸಿನಿಮಾ ನಿಲ್ಲಿಸಿ ಮುಂಬೈಗೆ ಶಿಫ್ಟ್ ಆಗಿದ್ರು. ಬೆಂಗಳೂರಿನಿಂದ ಮುಂಬೈಗೆ ಶಿಫ್ಟ್ ಆಗಿದ್ದ ನಿರ್ದೇಶಕ ನಟಿ ಐಶ್ವರ್ಯಗೆ ಕಾರು ಮಾರಾಟದ ಬಗ್ಗೆ ವಿಚಾರ ತಿಳಿಸಿದ್ರು. ನಟಿಯ ಮೂಲಕ ಮಾಹಿತಿ ಕಲೆ ಹಾಕಿದ್ದ ಆರೋಪಿಗಳು ಕಾರು ಖರೀದಿ ಮಾಡುವುದಾಗಿ ಹೇಳಿದ್ರು. ಅದಕ್ಕಾಗಿ ನಟಿಯ ಮೂಲಕ ನಿರ್ದೇಶಕರನ್ನ ಆಡುಗೋಡಿ ಠಾಣಾ ವ್ಯಾಪ್ತಿಯಲ್ಲಿನ ಪ್ರದೇಶವೊಂದಕ್ಕೆ ಕರೆಸಿಕೊಂಡು ಕಿಡ್ನಾಪ್ ಮಾಡಿದ್ದರು. ಮನಬಂದಂತೆ ಥಳಿಸಿ ಸಿಕ್ಕಿಬಿದ್ದ ಕದೀಮರು. ನಿರ್ದೇಶಕ ಅನೀಶ್ನನ್ನ ಕಾರಿನಲ್ಲಿ ಕಿಡ್ನಾಪ್ ಮಾಡಿದ ಬಳಿಕ ನಿರ್ದೇಶಕನನ್ನ ಬ್ಯಾಡರಹಳ್ಳಿ ಮನೆಯೊಂದರಲ್ಲಿ ಇರಿಸಿ ಕ್ರಿಕೆಟ್ ಸ್ಟಂಪ್, ಹಾಕಿಯ ಸ್ಟಿಕ್ನಿಂದಲೂ ಹಲ್ಲೆ ನಡೆಸಿದ್ದರು. ಬಳಿಕ ಆತನ ಬಳಿ ಇದ್ದ ಚಿನ್ನಾಭರಣ ದೋಚಿಕೊಂಡು ನಂತರ ತುಮಕೂರಿನ ಮಧುಗಿರಿ ಬಳಿ ಬಿಟ್ಟಿದ್ರು. ಈ ಸಂಬಂಧ ನಿರ್ದೇಶಕ ಅನೀಶ್ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಆರೋಪಿಗಳಿಗೆ ಬಲೆ ಬೀಸಿದ್ರು. ತನಿಖೆ ನಡೆಸಿ 11 ಜನರನ್ನ ಬಂಧಿಸಿರುವ ಪೊಲೀಸರು 11 ಜನರ ಗ್ಯಾಂಗ್ನ ಅರೆಸ್ಟ್ ಮಾಡಿ ಕಂಬಿ ಹಿಂದೆ ತಳ್ಳಿದ್ದಾರೆ. ವಿಚಾರಣೆ ವೇಳೆ ಹಣಕಾಸಿನ ವ್ಯವಹಾರಕ್ಕೆ ಅಪಹರಣ ಮಾಡಿರುವುದಾಗಿ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ನಿಜಕ್ಕೂ ಹಣಕಾಸಿನ ವಿಚಾರಕ್ಕೆ ಕಿಡ್ನಾಪ್ ಆಯ್ತಾ ಎಂಬ ವಿಚಾರಕ್ಕೆ ಮತ್ತೆ ವಿಚಾರಣೆ ನಡೆದಿದೆ. ಹರ್ಟ್ ಕೇಸ್ ಮೇಲೆ ಒಂದು ಬರುತ್ತೆ. ಆವಾಗ ಹೋಗಿ ಭೇಟಿ ಮಾಡುವಾಗ ವಿಕ್ಟಿಮ್ಗೆ ಕೈ ಕಾಲಲ್ಲಿ ಏಟಾಗಿದೆ. ಅದನ್ನು ನಾವು ವಿಚಾರ ಮಾಡೋಕ್ಕೆ ಹೋದ ಸಮಯದಲ್ಲಿ ಏನು ನಮಗೆ ವಿಕ್ಟಿಮ್ ಇದ್ದಾರೆ, ಅವರು ಒಂದು ಮೂವಿ ಡೈರೆಕ್ಟರ್, ಅವ್ರು ಯೂಟ್ಯೂಬ್ ಚಾನಲ್ಸ್ ಮತ್ತು ಬೇರೆ ಕಡೆಲ್ಲ ಮೂವೀಸ್ ಮಾಡಿದ್ದಾರೆ. ಇದರಲ್ಲಿ ಹಲವಾರು ಜನ, ಕೆಲವೊಬ್ಬರು ಮಾಡೆಲ್ಸ್, ಕೆಲವೊಬ್ಬರು ಗೊತ್ತಿರೋ ಪ್ರೊಡ್ಯೂಸರ್ಸ್ ಎಲ್ಲ ಸೇರಿಕೊಂಡು ಅವರು ಅವಾಗ ಮೂವಿ ಮಾಡ್ತಾ ಇರ್ತಾರೆ. ಬಟ್ ಕೆಲವೊಂದು ಮೂವಿ ಇನ್ನು ರಿಲೀಸ್ ಆಗಿದೆ, ಫಸ್ಟ್ ಯೂಟ್ಯೂಬಿಗೆ ರಿಲೀಸ್ ಮಾಡ್ತಾರೆ. ಈ ಸಂಬಂಧಪಟ್ಟಂಗೆ ಅವ್ರಿಗೆ ದುಡ್ಡಿನ ವ್ಯವಹಾರದಲ್ಲಿ ಅವರೆಲ್ಲ ಪರಿಚಯದವರು, ಐದರ್ ದೇ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್, ಅವ್ರಿಗೆ ದುಡ್ಡಿನ ವಿಚಾರದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದಾದಮೇಲೆ ಏನು ವಿಕ್ಟಿಮ್ಸ್ ಇದ್ದಾರೋ ಅವರು ಬೇರೆ ಊರಿಗೆ ತರಿಸ್ತಾರೆ. ಸ್ವಲ್ಪ ಮಧ್ಯದಲ್ಲಿ ದುಡ್ಡು ಕೇಳೋ ವಿಚಾರದಲ್ಲಿ ಅವರಿಬ್ಬರಿಗೂ ಗಲಾಟೆ ಆಗುತ್ತೆ. ತಿರ್ಗಾ ಇನ್ನೊಬ್ರು ಮಾಡೆಲ್ ಇರ್ತಾರೆ, ಅವ್ರಿಗೆ ಕರ್ಕೊಂಡು ಅವ್ರನ್ನು ಕರೆಸಿ ಅವ್ರಿಗೆ ಕರೆಸ್ತಾರೆ. ಅವ್ರಿಗೆ ಒಂದು ನೆಪದಲ್ಲಿ ಬೆಂಗಳೂರಿಗೆ ಕರೆಸ್ತಾರೆ. ಒಂದು ಕಡೆ ಕರೆಸ್ಬಿಟ್ಟು ಒಂದು ಗರಾಜಲ್ಲಿ ಅವ್ರಿಗೆ ಫಸ್ಟ್ ಇರ್ತಾರೆ. ಅದಾದ್ಮೇಲೆ ಗರಾಜ್ ಕರ್ಕೊಂಡು ಹೋಗ್ತಾರೆ. ಗರಾಜ್ ಕರ್ಕೊಂಡು ಹೋಗೋ ದಾರಿಯಲ್ಲಿ ಬೇರೆ ಕಡೆ ಕರ್ಕೊಂಡು ಹೋಗಿ ಅವ್ರಿಗೆ ಕೈಕಾಲು ಈಟ್ ಮಾಡ್ತಾರೆ. ಅದೇ ಸಮಯದಲ್ಲಿ ಅವ್ರಿಗೇನು ಗೋಲ್ಡ್ ಅದನ್ನು ಕಿತ್ಕೊತಾರೆ. ಮತ್ತು ಅದನ್ನು ಅಲ್ಲಿಂದ ಹೊಡ್ಕೊಂಡು ಇನ್ನೊಂದು ಕಡೆ ಈ ಸಿಟಿ ಔಟ್ಸ್ಕರ್ಟ್ಸಲ್ಲಿ ಕರ್ಕೊಂಡು ಹೋಗಿ ಅಲ್ಲಿನೂ ಸಹ ಇನ್ನೊಂದು 3 ಜನ ಸೇರಿ ಹೊಡಿತಾರೆ. ಒಂದು 2 ದಿನ ಅವರನ್ನು ಕನ್ಫೈನ್ಮೆಂಟ್ ಇಟ್ಕೊಂಡು ಅವರಿಗೆ ಅಸಾಲ್ಟ್ ಮಾಡ್ತಾರೆ. ಅದರಲ್ಲಿ ಅವ್ರಿಗೆ ಕಾಲೆಲ್ಲ ಮುರಿದು ಹೋಗುತ್ತೆ. ಅದಾದಮೇಲೆ ವಿಕ್ಟಿಮನ್ನು ಬಿಟ್ಟು ಕಳಿಸ್ತಾರೆ. ವಿಕ್ಟಿಮ್ ಆಮೇಲೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ನಮ್ಮೊಂದು ಎಫ್.ಐ.ಆರ್ ಮಾಡ್ತಾರೆ. ನಮಗೆ ಪ್ರಾಥಮಿಕ ತನಿಖೆ ಕಂಡು ಬಂದಿರೋದು ಇದರಲ್ಲಿ ಸುಮಾರು 11 ಜನ ಭಾಗಿಯಾಗಿರ್ತಾರೆ. ಅದರಲ್ಲಿ ಒಬ್ಬರು ಹೆಣ್ಮಕ್ಳು ಸಹ ಇದ್ದಾರೆ. ಹೆಣ್ಮಕ್ಳ ಪಾತ್ರ ಏನಂತಂದರೆ ಅವರು ಕರ್ಸಿ ಬೇರೆ ಕಡೆ ಇದ್ದವ್ರನ್ನ ಇಲ್ಲಿ ಕರ್ಸ್ಕೊಂಡು ಇವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಏನು ಬೇರೆ ಅಕ್ಯೂಸ್ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ವಿಕ್ಟಿಮನ್ನು ಒಂದು 2 ಕಡೆ ಹೊಡೆದಿದ್ದಾರೆ. ಸೊ ಅದು 2 ಕಡೆ ಸಹ ನಾವು ಅಲ್ಲಿ ಭೇಟಿ ಮಾಡಿ ಏನೇನು ಆಗಿದೆ, ಅಲ್ಲಿ ಏನು ಸ್ಥಳ ಮಾಜಿ ಮಾಡಿ ಅಲ್ಲಿ ಏನೇನು ಅವ್ರಿಗೆ ಹೊಡೆದಿದ್ದಾರೆ ಮತ್ತು ಯಾವ ರೀತಿ ಹೊಡೆದಿದ್ದಾರೆ ಅದು ಸಹ ನಾವು ತನಿಖೆ ಮಾಡ್ತೀವಿ. ಇದರಲ್ಲಿ ಅವ್ರಿಗೆ ಆಗಿರೋ ವೂಂಡ್ ಬಂದು ಕಾಲು ಮುರಿದಿದೆ. ಅದು ಫ್ರಾಕ್ಚರ್ ಆಫ್ ದ ಲೆಗ್ ಮತ್ತು ಸಣ್ಣ ಪುಟ್ಟ ಏನೇನು ಆಗಿದೆ. ಮತ್ತು ಗೋಲ್ಡ್ ಏನಿತ್ತು ಅದನ್ನು ಸಹ ಗೋಲ್ಡ್ ಮತ್ತು ಏನು ಕ್ಯಾಶ್ ಇತ್ತು ಅದನ್ನು ಸಹ ತಗೊಂಡಿದ್ದಾರೆ. ಇವರು ಏನು ಅಕ್ಯೂಸ್ ಮತ್ತು ಏನು ವಿಕ್ಟಿಮ್ ಅಂದರೆ ಹಿಂದೆ ಪರಿಚಯ ಇದ್ದವ್ರೆ, ಅವರೆಲ್ಲ ಒಬ್ರಿಗೊಬ್ರು ಪರಿಚಯ ಇದ್ದವ್ರೆ. ಮತ್ತು ದುಡ್ಡು ಹಣ ವಿಚಾರದಲ್ಲಿ ಅವರಿಬ್ಬರಿಗೂ ಗಲಾಟೆ ಆಗಿದೆ. ಸದ್ಯಕ್ಕೆ ಹಣದ ವ್ಯವಹಾರಕ್ಕೆ ಈ ಕೃತ್ಯಕ್ಕೆ ಕಾರಣ ಎನ್ನಲಾಗಿದೆ. ಆದರೆ ಮತ್ತಷ್ಟು ವಿಚಾರಣೆ ನಡೆಸಲು ಮುಂದಾಗಿರುವ ಆಡುಗೋಡಿ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ನಿಸರ್ಗ, ಕ್ರೈಮ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.